ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿದ್ದರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಪುದೀನ ಚಿಕನ್ ಹಾಗೆ ಕಬಾಬ್ ಕೂಡ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸಂತು ಚಿಕನ್ ತರಕ್ಕೆ ಅಂತ ಹೋಗಿದ್ರು. ಹಾಗೆ ಮನೇಲಿ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು, ತರಕಾರಿ ಎಲ್ಲ, ಹಾಗೆ ತಗೊಂಡ್ ಬಾ ಅಂತ ಹೇಳಿದ್ದೆ. ಹಾಗಾಗಿ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಬೇಡ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮನೇಲಿ ಸಂಡೇ ಬಂತು ಅಂದ್ರೆ ನಾನ್ ವೆಜ್ ಮಾಡ್ತೀವಿ. ಏನಾದ್ರೂ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇದ್ರೆ ಮಾತ್ರನೇ ನಾನ್ ವೆಜ್ ಮಾಡಲ್ಲ. ಇನ್ನುಳಿದ ಸಂಡೇ ಎಲ್ಲ ಆಲ್ಮೋಸ್ಟ್ ನಾನ್ ವೆಜ್ ಮಾಡ್ತೀವಿ. ಸಂತು ಕೂಡ ಬೇಗನೆ ಬಂದ್ರು. ಹಾಗೆ ಮತ್ತೆ ನಾನು ಅಡಿಗೆ ಮಾಡ್ತಾ ಇದ್ನಲ್ವಾ, ಹಾಗಾಗಿ ಗೊಂಬೆನ ಅಮ್ಮ ಆಟ ಆಡಿಸ್ತಾ ಇದ್ದಾರೆ. ಇಲ್ಲಿ ಔಟ್ ಸೈಡ್ ಕರ್ಕೊಂಡು ಹೋಗಿದ್ದಾರೆ ಆಟ ಆಡ್ಸಕ್ಕೆ ಅಂತ. ಅವಳಿಗೆ ಮಾರ್ನಿಂಗ್ ಒಂದ್ ಟೈಮ್ ಔಟ್ ಸೈಡ್ ಎಲ್ಲ ಕರ್ಕೊಂಡು ಹೋಗಿ ಹಂಗೆ ಸುಮ್ನೆ ಸುತ್ತಾಡ್ಸ್ಕೊಂಡ್ ಬರ್ತಾರೆ. ಹಾಗೆ ಒಂದು 4 ಗಂಟೆ 5 ಗಂಟೆಗೆ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಸುತ್ತಾಡ್ಸ್ಕೊಂಡ್ ಬರ್ತಾರೆ. ಯಾಕಂದ್ರೆ ಮನೆ ಒಳಗೆ ಇರ್ಸ್ಬಾರ್ದಲ್ವಾ ಮಕ್ಕಳನ್ನ, ಹಾಗಾಗಿ ಒಂದ್ ಸ್ವಲ್ಪ ಸುತ್ತಾಡ್ಸಕ್ಕೆ ಅವಳಿಗೂ ಕೂಡ ಇಷ್ಟ ಸುತ್ತಾಡಕ್ಕೆ. ಹಾಗಾಗಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಒಂದ್ ಸ್ವಲ್ಪ ಔಟ್ ಸೈಡ್ ಕರ್ಕೊಂಡು ಹೋಗಿ ಬರ್ತೀವಿ. ಅವಳಿಗೂ ಖುಷಿ ಆಗುತ್ತೆ ಅಂತ. ಗೊಂಬೆ ಇವಾಗ ಆಲ್ರೆಡಿ ಎದ್ದು ಓಡಾಡಕ್ ಸ್ಟಾರ್ಟ್ ಮಾಡಿದಾಳೆ. ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅವಳು ತಪ್ಪೆಜ್ಜೆ ಹಾಕೋವಾಗ ತುಂಬಾನೇ ಖುಷಿ ಆಗುತ್ತೆ. ಫಸ್ಟ್ ಗೆಲ್ಲ ಎದ್ದು ಒಂದ್ 2 ಹೆಜ್ಜೆ ಹಾಕ್ತಾ ಇದ್ಲು. ಇವಾಗ ಒಂದು 10ರಿಂದ 15 ಹೆಜ್ಜೆ ಮುಂದೆ ಬರ್ತಾಳೆ. ನಾವಿಂದ ಸ್ವಲ್ಪ ದೂರ ಕುತ್ಕೊಂಡ್ರೆ ನಮ್ಮನ್ನ ನೋಡ್ಕೊಂಡು ಹೆಜ್ಜೆ ಹಾಕೊಂಡ್ ಮುಂದೆ ಬರ್ತಾಳೆ. ನಂಗೆ ತುಂಬಾನೇ ಖುಷಿ ಆಗುತ್ತೆ. ಮಕ್ಕಳು ಈ ಸಣ್ಣ ಪುಟ್ಟ ಕ್ಷಣಗಳನ್ನ ಎಂಜಾಯ್ ಮಾಡ್ಬೇಕು. ನಮಗಂತೂ ತುಂಬಾ ಖುಷಿ ಆಗುತ್ತೆ ಈ ತರ ಕ್ಷಣಗಳನ್ನೆಲ್ಲ ಎಂಜಾಯ್ ಮಾಡೋಕೆ. ಇದೆಲ್ಲ ನಮಗೆ ಒಂದು ಮೆಮೊರೀಸ್ ಅಲ್ವಾ. ಮೊನ್ನೆ ಇನ್ನು ಡೆಲಿವರಿ ಆಗಿ ಮನೆಗೆ ಅವಳನ್ನ ಕರ್ಕೊಂಡ್ ಬಂದಿರೋ ತರ ಇದೆ. ಆಲ್ರೆಡಿ ನೋಡಿ ಇವಾಗ ಅವಳು ಹೆಜ್ಜೆ ಹಾಕ್ತಾ ಇದ್ದಾಳೆ ಅಂದ್ರೆ ದಿನಗಳು ಎಷ್ಟು ಬೇಗ ಬೇಗ ಹೋಗ್ತಾ ಇದಾವೆ ಅಂದ್ರೆ ನಮ್ಗೆ ನಿಜ ಗೊಂಬೆ ಬಂದಾಗಿಂದ ದಿನಗಳು ಹೇಗ್ ಕಳೀತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಜಾನೇ ಅಲ್ವಾ. ಮನೇಲಿ ಮಕ್ಕಳು ಇತ್ತು ಅಂದ್ರೆ ದಿನಗಳು ಹೇಗ್ ಹೋಗ್ತವೆ, ಸಮಯ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ನಾವು ಕೆಲಸ ಮಾಡಿರ್ತೀವಿ ಅಥವಾ ಏನೋ ಹೊರಗಡೆಯಿಂದ ಸುಸ್ತಾಗಿ ಬಂದಿರ್ತೀವಿ ಅಲ್ವಾ, ಅವಾಗ ಒಂದ್ ಕ್ಷಣ ಮಕ್ಕಳ ಮುಖ ನೋಡಿದ ತಕ್ಷಣ ನಮ್ಗಿರೋ ಸುಸ್ತಾಗ್ಲಿ ಬೇಜಾರಾಗ್ಲಿ ಅಥವಾ ಏನೇ ಇದ್ರು ಕೂಡ ಅದು ಮರ್ತೋಗ್ಬಿಡುತ್ತೆ. ಒಂದ್ ಕ್ಷಣ ನಾವು ಕೂಡ ಖುಷಿ ಆಗ್ಬಿಡ್ತೀವಿ. ನಾನೇನ್ ಗೊತ್ತಾ, ನಾನು ಕೂಡ ಜಾಬಿಗೆ ಮತ್ತೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಒಂದೊಂದ್ಸರಿ ಏನ್ ಅನ್ಸುತ್ತೆ ಅಂದ್ರೆ ಗೊಂಬೆನ್ ಬಿಟ್ಟು ಹೋಗಕ್ ನನ್ಗೆ ಮನ್ಸೇ ಬರಲ್ಲ. ಬೇಡ ಮನೇಲಿ ಇದ್ಬಿಡೋಣ ಅವಳು ನೋಡ್ಕೊಂಡು ಅನ್ಸುತ್ತೆ. ಪುದೀನ ಚಿಕನ್ ಮಾಡಕ್ಕೆ ನಾನಿಲ್ಲಿ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಹಾಗೆ ಈರುಳ್ಳಿ ಮತ್ತೆ ಪುದೀನ ತಗೊಂಡಿದ್ದೀನಿ. ಹಸಿಮೆಣಸಿನ್ಗೆ ಖಾರ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಹಾಗೆ ಒಂದ್ 2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಮತ್ತೆ ಒಂದ್ ಸ್ವಲ್ಪ ಈರುಳ್ಳಿ, ಹಾಗೆ 1 ಹಿಡಿಯಷ್ಟು ಪುದೀನ ತಗೊಂಡಿದ್ದೀನಿ. ಪುದೀನ ಚಿಕನ್ ಆಗಿದ್ರಿಂದ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಹಾಗೆ ಒಂದ್ 2 ಪೀಸ್ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಒಂದ್ 4-5 ಕರಿಮೆಣಸನ್ನ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಇವಾಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ಸಂತು ನಾನು ರುಬ್ಕೊಡ್ತೀನಿ ಅಂತ ಅಂದ್ರು, ಹಾಗಾಗಿ ನಾನು ಚಿಕನ್ ತೊಳಿತಾ ಇದ್ದೀನಿ. ಇಲ್ಲಿ ಚಿಕನ್ ತೊಳಿಯಕ್ಕೆ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ತೊಳೆದ್ರೆ ಕ್ಲೀನ್ ಆಗುತ್ತೆ ಚಿಕನ್ನು. ಒಂಥರ ಜಿಡ್ ತರ ಅನ್ಸಲ್ಲ ನಮ್ಗೆ, ಕ್ಲೀನ್ ಅನ್ಸುತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಚಿಕನ್ ತೊಳೆಯುವಾಗ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಬಿಟ್ಟು ನಾನು ಚಿಕನ್ನ ಕ್ಲೀನ್ ಮಾಡ್ಕೊತೀನಿ. ಆವಾಗ ನಮ್ಗೆ ಜಿಡ್ ಅನ್ಸಲ್ಲ, ಕ್ಲೀನ್ ಅನ್ಸುತ್ತೆ. ನೋಡಿ ಎಷ್ಟು ಕ್ಲೀನ್ ಅನ್ಸ್ತಾ ಇದೆ ಅಲ್ವಾ. ಅರಿಶಿನ ಮತ್ತೆ ಉಪ್ಪು ಹಾಕಿ ತೊಳೆದ್ರೆ ಈ ತರ ಕ್ಲೀನ್ ಆಗಿರುತ್ತೆ ನೋಡಿ. ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕೊಡ್ತೀನಿ ನಾನು, ನೀವ್ ಬೇರೆ ಕೆಲಸ ಮಾಡ್ಕೊ ಅಂತ ಅಂದ್ರೆ ಸಂತು. ಹಾಗಾಗಿ ನಾನು ಚಿಕನ್ ಎಲ್ಲ ತೊಳ್ಕೊಂಡ್ ಇಟ್ಕೊಂಡೆ. ಸಂತು ಮನೇಲಿ ಇದ್ರೆ ನಾನು ಕೆಲಸ ಮಾಡೋವಾಗ, ನಾನು ಅಡಿಗೆ ಮಾಡೋವಾಗ ಏನಾದ್ರೂ ಹೆಲ್ಪ್ ಮಾಡ್ತಾ ಇರ್ತಾರೆ ನಮ್ಗೆ. ಇವಾಗ ಪುದೀನ ಚಿಕನ್ ಮಾಡಕ್ಕೆ ನಾನಿಲ್ಲಿ ಒಂದು ಬಾಣ್ಲೆನ ಇಟ್ಬಿಟ್ಟು, ಬಾಣ್ಲೆ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು, ಆಯಿಲ್ ಬಿಸಿ ಆದ್ಮೇಲೆ ಕಟ್ ಮಾಡಿ ಎತ್ತಿಟ್ಕೊಂಡಂತಹ ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ. ನಾನಿಲ್ಲಿ 2 ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ. ಚಿಕನ್ ಜಾಸ್ತಿ ಇದೆಯಲ್ವಾ, ಹಾಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ತಗೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಇದಕ್ಕೆ ತೊಳೆದು ಇಟ್ಟಿಟ್ಕೊಂಡಂತಹ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಾರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತೆ ಇದಕ್ಕೆ 2 ಸ್ಪೂನ್ ಚಿಕನ್ ಮಸಾಲನ ಸೇರಿಸ್ಕೊಂತಾ ಇದ್ದೀನಿ.
ಚಿಕನ್ ಮಸಾಲಾ ಧನಿಯಾ ಪೌಡರ್ ಎಲ್ಲ ಸೇರಿಸಿ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನು ಆಯಿಲಲ್ಲಿ ಒಂದ್ ಸ್ವಲ್ಪ ಬೇಯಬೇಕು. ಆ ತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಕ್ ಬಿಡ್ಬೇಕು. ಚಿಕನ್ನ ಒಂದ್ 5 ನಿಮಿಷ ಹಾಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದ್ ಮುಚ್ಚಳನ ಮುಚ್ಬಿಟ್ಟು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಒಂದ್ 5 ನಿಮಿಷ ಆಗಿದೆ ನೋಡಿ. ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಮೊದ್ಲೇ ನೀರೆಲ್ಲ ಹಾಕಕ್ ಹೋಗ್ಬಾರ್ದು, ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಚಿಕನ್ ಅಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ, ಅದು ಬಿಟ್ಕೊಳ್ಳುತ್ತೆ. ಅದ್ರಲ್ಲೇ ಇದು ಚೆನ್ನಾಗಿ ಬೇಯುತ್ತೆ. ಇವಾಗ ರುಬ್ಬಿ ಎತ್ತಿಟ್ಕೊಂಡಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಜಾರ್ಗೆ ನೀರ್ ಹಾಕ್ಬಿಟ್ಟು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮನೇಲಿ ಪುದೀನ ಚಿಕನ್ ಕೂಡ ಎಲ್ಲರೂ ತುಂಬಾ ಇಷ್ಟ ಪಡ್ತಾರೆ. ಹಾಗಾಗಿ ನಾನು ಇವತ್ತು ಪುದೀನ ಚಿಕನ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ. ಇವಾಗ ಇದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಂತಹ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನಾನು ಟೊಮೊಟೊ ಮೊದಲೇ ಹಾಕೋತಾ ಇಲ್ಲ, ಇವಾಗ ಹಾಕೊಂಡಿದ್ದೀನಿ. ನಾನಿಲ್ಲಿ 1 ಟೊಮೊಟೊನ ಹಾಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಟೊಮೊಟೊ ಕೂಡ ಹಾಕೋಬಾರ್ದು, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅವಾಗ. ಇವಾಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ಒಂದು 15 ನಿಮಿಷ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಅಷ್ಟರಲ್ಲಿ ಒಂದು ಸಿಂಪಲ್ ಆಗಿ ಬಗಾರ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಜೀರಿಗೆನ ಒಂದ್ ಸ್ವಲ್ಪ ಕುಟ್ಕೋತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದ್ 2 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು, ತುಪ್ಪ ಬಿಸಿ ಆದ್ಮೇಲೆ ಒಂದ್ ಪಲಾವ್ ಎಲೆ, ಹಾಗೆ ಚಕ್ಕೆ, ಹಾಗೆ ಒಂದ್ 4 ಏಲಕ್ಕಿನ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಲವಂಗ, ಹಾಗೆ ಒಂದ್ 5-6 ಮೆಣಸನ್ನ ಸೇರಿಸ್ಕೊಂಡು ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಉರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಲೈಟ್ ಆಗಿ ಫ್ರೈ ಮಾಡಬೇಕು. ಇವಾಗ ಕುಟ್ಟಿ ಇಟ್ಕೊಂಡಿದಂತಹ ಜೀರಿಗೆನ ಸೇರಿಸ್ಕೊಂತಾ ಇದ್ದೀನಿ. ನಾನು 2 ಸ್ಪೂನ್ ಜೀರಿಗೆನ ಹಾಕೊಂಡಿದ್ದೀನಿ. ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಪುದೀನಾನ ಸೇರಿಸ್ಕೊಂತಾ ಇದ್ದೀನಿ. ನಾನು ಸ್ವಲ್ಪ ಪುದೀನ ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ನೀವು ತುಪ್ಪ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡಬಹುದು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಒಂದ್ ಸ್ವಲ್ಪ ತುಪ್ಪ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಕೂಡ ಮಾಡ್ಕೋಬಹುದು. ಇದಕ್ಕೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹಾಕೊಂಡಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ತೊಳೆದು ಎತ್ತಿಟ್ಕೊಂಡಂತಹ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಒಂದ್ 2 ಲೋಟ ಅಕ್ಕಿನ ನಾನು ಹಾಕೊಂತಾ ಇದ್ದೀನಿ ಇಲ್ಲಿ. ನಾನಿಲ್ಲಿ ಈರುಳ್ಳಿ ಮತ್ತೆ ಟೊಮೊಟೊ ಕೂಡ ಏನು ಬಳಸಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇದನ್ನ ಹಾಗೆ ಮಾಡಿದ್ರು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಲೋಟ ಹಾಲು ಹಾಕೊಂತಾ ಇದ್ದೀನಿ ನಾನು. ಹಾಲು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 1 ಲೋಟ ಹಾಲು, ಹಾಗೆ 3 ಲೋಟ ನೀರನ್ನ ಸೇರಿಸ್ಕೊಂಡು, ನೀವು ಬೇಕಿದ್ರೆ ನೀರ್ ಮಾತ್ರ ಹಾಕೋಬಹುದು, ಹಾಲನ್ನ ಸ್ಕಿಪ್ ಮಾಡಬಹುದು. ಬಟ್ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಹಾಗೆ ಹುರಿದಿಟ್ಕೊಂಡಂತಹ ನಾನು ಗೋಡಂಬಿ ಸೇರಿಸಿದ್ದೀನಿ. ಗೋಡಂಬಿ ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು. ಇವಾಗ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ 2 ವಿಸಿಲ್ ಕೂಗೋಕೆ ಬಿಟ್ಟಿದ್ದೀನಿ. ಏನ್ ಗೊತ್ತಾ, ಈ ಬಗಾರ ರೈಸು ಚಿಕನ್ ಗ್ರೇವಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್. ಹಾಗಾಗಿ ನಾನು ಬಗಾರ ರೈಸ್ ಮಾಡಿದ್ದೀನಿ. ನೋಡಿ, ಈರುಳ್ಳಿ ಮತ್ತೆ ಟೊಮೊಟೊ ಕೂಡ ಏನು ಹಾಕಿಲ್ಲ, ಎಷ್ಟು ಬೇಗ ಆಗೋಗುತ್ತೆ. ನಾವು ನನಗೆ ಎಷ್ಟು ಹೊಟ್ಟೆಲ್ಲ ಅಷ್ಟು ಏನಕ್ಕಪ್ಪ ರಾತ್ರಿ ಮಿಷಿನ್ ತಿಂತಂಗೆ ಆಯ್ತು ನೋಡ್ರಿ. ಎಗ್ರೆಸ್ ಮಾಡಿದಾರೆ ಎಲ್ಲ ಮಿಷಿನ್ ತಿನ್ಬಿಟ್ಟಲ್ಲ, ಹಂಗೆ ಏನಾಯ್ತು. ಇದೇ ತಗೊಂಡು ಬೇಜಾರಾಗಿ ನನಗೆ ಏನೋ కొంచెం ಬಂದ್ಬಿಟ್ಟು ಅನ್ನ ಮತ್ತೆ ವಾಮಿಟ್ ಮಾಡ್ಕೊಂಡು ಮತ್ತೆ ತಗೊಂಡು ಹಂಗೆ ರಾತ್ರಿ ಹೋಗುತ್ತೆ. ಬಿಸಿ ಎಪ್ಪತ್ತೈದು ಬುಧವಾರ ಕನ್ಕೊತೀನಿ ಸ್ವಲ್ಪ. ಅದಲ್ಲ ಸಣ್ಣ. ಹಾಗೆ ಚಿಕನ್ ಕಬಾಬಿಗಂತ ನಾನು ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಟಿದ್ದೀನಿ, ಈವ್ನಿಂಗಿಗೆ ಆಗೋಗುತ್ತೆ ಅಂತ. ಚಿಕನ್ ಗ್ರೇವಿ ಕೂಡ ರೆಡಿ ಆಯ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ, ಬಗಾರ ರೈಸ್ ಕೂಡ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಚಿಕನ್ ಗ್ರೇವಿಗೆ ಇದು ಬೆಸ್ಟ್ ಕಾಂಬಿನೇಷನ್. ನಮ್ಮನೇಲಿ ಎಲ್ಲರೂ ತುಂಬಾನೇ ಇಷ್ಟ ಪಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಖುಷಿ ಬಂದಿದ್ಲು, ಅವಳು ಆಟ ಆಡಿಸ್ತಾ ಇದ್ಲು ಗೊಂಬೆನ. ಗೊಂಬಿ ಏನದು ರಾಕಿನಾ? ಇಲ್ಲೇ ನೋಡು ಖುಷಿ ನೋಡಕ್ಕೆ ಖುಷಿನ. ಟಿವಿಲಿ ಚಾರ್ಲಿ ಫಿಲ್ಮ್ ಹಾಕಿದ್ರಲ್ವ, ಅದ್ರಲ್ಲಿ ನಾಯಿ ನೋಡ್ಬಿಟ್ಟು ಗೊಂಬೆ ಫುಲ್ ಖುಷಿ ಆಗೋಗಿದೆ. ಗೊಂಬೆಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ನಮ್ಮನೇಲಿ ಕೂಡ ರಾಖಿ ಇತ್ತಲ್ವಾ, ಹಾಗಾಗಿ ಅವಳಿಗೆ ತುಂಬಾ ಇಷ್ಟ ಪ್ರಾಣಿಗಳಂದ್ರೆ. ಟಿವಿಲಿ ರಾಖಿ ಬರ್ತಿದೆ ಅನ್ಕೊಂಡ್ಬಿಟ್ಟಿದ್ದಾಳೆ, ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ. ಗೊಂಬೆಗೆ 11 ಮಂತ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗೆ ಫೋಟೋ ಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ವಿ. ನಾವು ಈ ಸರಿ ಡಾಕ್ಟರ್ ಥೀಮ್ ಅಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಕಿಟ್ ತರಿಸಿದ್ದೆ ಅವಳಿಗೆ. ಒಂದು ಪುಟ್ಟ ಕಿಟ್ ಬಂದಿತ್ತು ಡಾಕ್ಟರ್ ಥೀಮ್ ಇದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಕ್ಯೂಟ್ ಆಗಿತ್ತು. ಅಂತೂ ಆ ಕಿಟ್ ನ ಓಪನ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಾವಿಲ್ಲಿ ಒಂದು ಪುಟ್ಟ ಹಾಸ್ಪಿಟಲ್ನೇ ರೆಡಿ ಮಾಡ್ಬಿಟ್ಟಿದೀವಿ. ಡಾಕ್ಟರ್ ಸಂತೋಷ್, ಡಾಕ್ಟರ್ ಸಂತೋಷ್. ಡಾಕ್ಟರ್ ವಯಸ್ಸಾಗದಪ್ಪ. ಬಾರ ಬಾರ ಮುದ್ದು ಅಪ್ಪಾಜಿ ಗೊಂಬೆ ಬಾರೋ. ಡಾಕ್ಟರ್ ಕೋಟ್ ಕೂಡ ತರಿಸಿದ್ದೆ ಅವಳಿಗೆ. ಏನ್ ಗೊತ್ತಾ, ಅವಳ ಸೈಜ್ ಸಿಗ್ಲೇ ಇಲ್ಲ ನನ್ಗೆ ಎಷ್ಟು ಹುಡುಕಿದ್ರು. ಹಾಗಾಗಿ 2 ಇಯರ್ಸ್ ದೇನೋ ಸಿಕ್ತು. ಅದಕ್ಕೆ ಟೈಲರ್ ಹತ್ರ ಅವಳ ಸೈಜ್ಗೆ ಆಗೋ ತರ ಸ್ಟಿಚ್ ಮಾಡಿಸ್ದೆ. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಗೊತ್ತಾ ಅವಳಿಗೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಈ ತರ ನೋಡಕ್ಕೆ. ನೋಡಿ, ಇಲ್ಲಿ ಒಂದು ಬೆಡ್ ತರ ಮಾಡ್ಬಿಟ್ಟು ಅಲ್ಲಿ ಗೊಂಬೆನ ಮಲಗಿಸಿರೋದು ಪೇಷಂಟ್ ತರ. ಈ ತರ ಎಲ್ಲ ಮಾಡಿದ್ವಿ. ಚೆನ್ನಾಗ್ ಕಾಣಿಸ್ತಾ ಇತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಚಿಕ್ಕ ಮಕ್ಕಳಿಗೆ ಏನೇ ಮಾಡಿದ್ರು ಕೂಡ ತುಂಬಾ ಕ್ಯೂಟ್ ಅಲ್ವಾ, ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಹಾಗೆ ಸಮನ್ವಿ ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ಲ್ಯಾಪ್ಟಾಪ್ ಮೇಲೆ ನಾವು ಸಮನ್ವಿ ಹಾಸ್ಪಿಟಲ್, ಡಾಕ್ಟರ್ ಸಮನ್ವಿ ಗೌಡ MBBS ಅಂತ ಬರ್ದು, ಹಾಗೆ BP ಎಲ್ಲ ಚೆಕ್ ಮಾಡಕ್ಕೆ ಮಷಿನ್ ಬರ್ತಲ್ವಾ ಅದನ್ನು ಕೂಡ ಇಟ್ಟಿದ್ದೆ. ಹಾಗೆ ಒಂದು ಸ್ಲೇಟ್ ಮೇಲೆ 11 ಮಂತ್ಸ್ ಅಂತ ಬರ್ದಿದ್ದೆ. ನೋಡಿ ಗೊಂಬೆ, ಆ ಗೊಂಬೆಗೆ ಚೆಕ್ ಮಾಡ್ತಾ ಇದ್ದಾಳೆ. ಎಷ್ಟು ಕ್ಯೂಟ್ ಅಲ್ವಾ ಮಕ್ಕಳು. ಅವಳಿಗೇನ್ ಗೊತ್ತಾ, ಇಷ್ಟೊಂದು ಐಟಮ್ಸ್ ಕಾಣಿಸ್ತಾ ಇದಾವಲ್ವಾ, ಏನ್ ತಗೊಳ್ಳಿ ಏನ್ ಬಿಡ್ಲಿ ಅನ್ನೋ ತರ. ನಾನು ಒಂದ್ಸರಿ ತೋರ್ಸ್ಕೊಟ್ಟೆ ಗೊತ್ತಾ ಅವಳಿಗೆ ಈ ತರ ಚೆಕ್ ಮಾಡ್ಬೇಕು ಅಂತ. ಅವಳು ನೆಕ್ಸ್ಟ್ ಅದೇ ತರ ಚೆಕ್ ಮಾಡಿದ್ಲು. ನೋಡಿ ಆ ಗೊಂಬೆನೆ ಎತ್ಕೊಂಡ್ ಮುದ್ದಾಡ್ತಿದ್ದಾಳೆ. ಹಾಗೆ ಅವಳಿಗೆ ಅಂತಾನೆ ಔಷಧಿಗಳನ್ನೆಲ್ಲ ತಗೊಂಡ್ ಬಂದಿದ್ವಲ್ವಾ, ಅದನ್ನ ಕೂಡ ನಾನು ಇಟ್ಟಿದ್ದೆ. ಹಾಗೆ ಫೀವರ್ ಚೆಕ್ ಮಾಡೋದೆಲ್ಲ ಅವಳಿಗೋಸ್ಕರ ತರಿಸಿದ್ವಲ್ವಾ, ಅದನ್ನ ಕೂಡ ಅಲ್ಲಿ ಇಟ್ಟಿದ್ದೆ. ನೋಡಿ ಅವ್ರ ಅಪ್ಪಂಗೆ ಕಿವಿ ಚೆಕ್ ಮಾಡ್ತಾ ಇದ್ದಾಳೆ. ಅವಳು ಯಾವಾಗ್ಲೂ ಹಾಗೇನೆ, ಅವ್ರ ಅಪ್ಪಾಜಿಗೆ ಕಿವಿ ಚೆಕ್ ಮಾಡೋದು ಜಾಸ್ತಿ ಅವಳು. ಹಾಗಾಗಿ ಅವ್ರಪ್ಪ ನೋಡಿ ಕಿವಿ ಚೆಕ್ ಮಾಡು ಅಂತ ಚೆಕ್ ಮಾಡಿಸ್ಕೊತಾ ಇದ್ರು. ಸರಿ, ಫೋಟೋಸ್ ಎಲ್ಲ ತುಂಬಾನೇ ಚೆನ್ನಾಗ್ ಬಂತು. ಅವಳು ಕೂಡ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆಸ್ಕೊಂಡ್ಲು. ವಿಡಿಯೋ ಕೂಡ ಚೆನ್ನಾಗ್ ಬಂತು. ನಿಮ್ಗೆ ಈ ಥೀಮ್ ಹೇಗ್ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ಹಾಕಿರ್ತೀನಿ. ನಿಮಗೆ ಯಾವ ಫೋಟೋ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.